ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಜೀವನ ಪರ್ಯಂತ ಸುಖವಾಗಿದ್ದರೆ ಇಷ್ಟು ದಿವಸ. ಆದರೆ ಶುಕ್ರ ಇರೋದ್ರಿಂದ ದುಡ್ಡು ಕಾಸು ಟೈಟ್ ಆಗ್ತಾ ಹೋಗುತ್ತೆ. ಸಾಲಗಳನ್ನ ಮಾಡೋಕ್ಕೆ ಹೋಗಬೇಡಿ, ಹೊಸ ಸಾಲವನ್ನು ಬರುತ್ತೆ. ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಜಾಗ್ರತೆ ನಿಮ್ಮ ಜವಾಬ್ದಾರಿ. ಮಕ್ಕಳನ್ನ ಇಷ್ಟು ದಿವಸ ಹಾಟ್ಲಿ ಬಿಟ್ಟಿದ್ರೆ ಆ ಮಗು ಎಜುಕೇಷನ್ ಮುಗಿದು ವಾಪಸ್ ಬರುತ್ತೆ, ಎಕ್ಸ್ಟ್ರಾ ಖರ್ಚು ಇರುತ್ತೆ. ಅಥವಾ ಅತ್ತೆ ಮನೇಲಿರಲಿಲ್ಲ, ಅವರು ಎಕ್ಸ್ಟ್ರಾ ಬಂದರು ಅಂದರೆ ಎಕ್ಸ್ಟ್ರಾ ಖರ್ಚು ಹುಡ್ಕೊಂಡು ಬರುತ್ತೆ ಮೀನ ರಾಶಿಯವರಿಗೆ. ಸೊ ಮೀನ ರಾಶಿಯವ್ರು ಏನು ಮಾಡಬೇಕು ಅಂದರೆ ಹೊಸದಾಗಿ ಬಿಸ್ನೆಸ್ ಮಾಡಿ, ಈ ದುಡ್ಡು ಜೊತೆಗೆ ಇನ್ನೊಂದು ಬಿಸ್ನೆಸ್ ಮಾಡಿ, 10 ರೂಪಾಯಿ ಜೊತೆ ಇನ್ನೊಂದು 20 ರೂಪಾಯಿ ಇಟ್ಕೊಳ್ಳಿ. ಯಾಕಂದರೆ ಎಕ್ಸ್ಟ್ರಾ ಖರ್ಚು ಬಂತಲ್ಲ ಒಂದು. ಎರಡನೇದು ತಲೆ ಭಾಗ ನೀವು ಚೆನ್ನಾಗಿ ನೋಡ್ಕೋಬೇಕು. ಯಾರ್ಯಾರೋ ಮೀನ ರಾಶಿಯವರು ತಲೆ ಹುಷಾರು ನೋಡಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಹುಷಾರು, ಓಡಾಡಬೇಕಾದ್ರೆ ತಲೆ ಹುಷಾರು, ಎಲ್ಲಾದರೂ ಹೋದರೆ ತಲೆ ಹುಷಾರು. ಮರಕ್ಕಾದ್ರೂ ತಗಲ್ಸ್ಕೊಬೋದು, ಬಾಗಿಲ್ಗಾದ್ರೂ ತಗಲ್ಸ್ಕೊಬೋದು, ತಲೆ ಕಾರ್ ಹತ್ತಬೇಕಾದ್ರೂ ತಗಲ್ಸ್ಕೊಬೋದು, ತಲೆಯ ಭಾಗ ಹುಷಾರು. ಆಮೇಲೆ ಯಾರ್ಯಾರು ಮೆದುಳು ಅಂದರೆ ಒಳಭಾಗದಲ್ಲಿ ಮೆದುಳು ಕೂಡ ಮಂದವಾಗುತ್ತೆ. ಚಂದ್ರನ ಜೊತೆ ರಕ್ತಾಚರಣೆ ಜಾಸ್ತಿ. ಸೊ ನೀವೇನು ಮಾಡಿ, ರಕ್ತದ ಅಂಶ ಕಮ್ಮಿ ಆಗೋದ್ರಿಂದ ಮೀನ ರಾಶಿಯವರು ಆದಷ್ಟು ಬೀಟ್ರೂಟ್ ತೊಗೊಳ್ಳಿ, ಟೊಮೆಟೊ ತೊಗೊಳ್ಳಿ, ತರಕಾರಿ ಅಂಶ ಚೆನ್ನಾಗಿ ತೊಗೊಳ್ಳಿ, ಸ್ಪ್ರೌಟ್ಸ್ ಜಾಸ್ತಿ ತೊಗೊಳ್ಳಿ. ಆಮೇಲೆ ದೇಹದ ಸ್ಥಿತಿಯಲ್ಲಿ ರಕ್ತಚರಣೆ ಜಾಸ್ತಿ ಇರೋದನ್ನ ಕಮ್ಮಿ ಆಗುತ್ತೆ, ಮಂದ ಅವ್ನು ಗಟ್ಟಿಯಾಗೋಗುತ್ತೆ. ಅದು ನೀರು ಥರ ಆಗಬೇಕು. ಸೊ ನೀರು ಥರ ಆಗಬೇಕು, ಬಿಸಿ ಬಿಸಿ ಕಾಯಿಸೋಕ್ಕಾಗಲ್ಲ. ಸೊ ನೀರು ಥರ ಆಗಬೇಕು ಅಂದರೆ ಏನು ಮಾಡಬೇಕು, ಆದಷ್ಟು ದಾಳಂಬಿಯನ್ನು ಚೆನ್ನಾಗಿ ತೊಗೊಳ್ಳಿ, ಪೂರ್ತಿಯಾಗಿ ಕ್ಯಾಪ್ಸಿಕಮ್ ತೊಗೊಳ್ಳಿ. ಎಲ್ಲ ಕೊಲೆಸ್ಟ್ರಾಲ್ ಬರ್ನ್ ಮಾಡಿ ಪರಿವರ್ತನೆ ಮಾಡುತ್ತೆ. ಆಹಾರ ಸ್ಪ್ರೌಟವಾಗಿ ಪರಿವರ್ತನೆ ಇರಬೇಕು. ಮೀನ ರಾಶಿಯವರು ಗಣಪತಿನ ಚೆನ್ನಾಗಿ ಇಟ್ಕೋಬೇಕು, ನಮಸ್ಕಾರ ಮಾಡಬೇಕು. ಇದು ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಮೀನ ರಾಶಿಯಿಂದ ಹಿಡಿದು ಮೇಷರಾಶಿಯಿಂದ ಹಿಡಿದು ಕೊನೆಯವರೆಗೂ 12 ದ್ವಾದಶ ರಾಶಿಗೆ ಕಷ್ಟಗಳು ಯಾವುದಿದೆಯೋ ಅಷ್ಟು ಮಾತ್ರ ನಾನು ಹೇಳಿರೋದು. ಸುಖ ಬರೋದು ತಮಗೆ ತಾಮಾಗೇ ಬರುತ್ತೆ, ಅದನ್ನು ಚೇಂಜ್ ಮಾಡೋಕ್ಕೆ ನಾನೇನು ದೇವರಲ್ಲ. ಆದರೆ ಇದನ್ನು ಜಾಗ್ರತೆ ಅನ್ನೋದು ನಮ್ಮ ಧರ್ಮ. ಯುಗಾದಿ ಫಲಕ್ಕೆ ಪರಿಪೂರ್ಣ ರಕ್ಷಾ ಕವಚ ನಿಮಗಾಗಲಿ. ಈ ರೀತಿ ದ್ವಾದಶ ಫಲ ಅನುಗ್ರಹದ ಪವರ್ ಟಿವಿ ಮುಖಾಂತರ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.